ಹಾಯ್ ಗೆಳೆಯರೆ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಇಂಡಿಯನ್ ಶೇರ್ ಮಾರ್ಕೆಟ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ನಮ್ಮ ಇಂಡಿಯನ್ ಶೇರ್ ಮಾರ್ಕೆಟ್ನ ನಿಫ್ಟಿ 50 ಆಗಿರ್ಬೋದು, ನಮ್ಮ ಸೆನ್ಸೆಕ್ಸ್ ಆಗಿರ್ಬೋದು, ನಮ್ಮ ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಇವತ್ತು ಎಷ್ಟು ಅಪ್ಸ್ ಅಂಡ್ ಡೌನ್ಸ್ ಆಗಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಹಾಗೂ ನಮ್ಮ ಇಂಡಿವಿಜುವಲ್ ಸ್ಟಾಕ್ಗಳು ಕೂಡ ಇವತ್ತು ಯಾವ್ದ್ಯಾವ್ದು ಗ್ರೀನಲ್ಲಿ ಎಂಡ್ ಆಗಿದೆ, ಯಾವ್ದ್ಯಾವ್ದು ರೆಡ್ನಲ್ಲಿ ಎಂಡ್ ಆಗಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ನಾವು ಇಲ್ಲಿ ಡಿಸ್ಕ್ಲೈಮರ್ ನಲ್ಲಿ ಕಾಣಿಸ್ತಾರೋ ಲೈನ್ನ ಒಂದ್ಸಲಿ ಓದ್ಕೊಂಡ್ಬಿಡೋಣ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಮಾತನಾಡುವ ಯಾವುದೇ ಸ್ಟಾಕ್ಗಳು ಕೂಡ ಹೂಡಿಕೆ ಸಲಹೆ ಆಗಿರುವುದಿಲ್ಲ ಸ್ನೇಹಿತರೆ. ಹೂಡಿಕೆ ಮಾಡುವ ಮೊದಲು ತುಂಬಾ ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ ಸ್ನೇಹಿತರೆ. ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. ಗೆಳೆಯರೆ, ನೋಡ್ತಾ ಇದ್ದೀರಾ 2025 ನವೆಂಬರ್ 28ನೇ ತಾರೀಕು ನಮ್ಮ ನಿಫ್ಟಿ 50 ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 26,197 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 26,202 ರೂಪಾಯಿ ಆಗಿದೆ ಸ್ನೇಹಿತರೆ. ಇದು ಇವತ್ತು 0.05% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಹಾಗೆ ನಮ್ಮ ಸೆನ್ಸೆಕ್ಸ್ ನಾವು ನೋಡೋದಾದ್ರೆ, ನಮ್ಮ ಸೆನ್ಸೆಕ್ಸ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 85,677 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 85,706 ರೂಪಾಯಿ ಆಗಿದೆ ಸ್ನೇಹಿತರೆ. ಇದು ಕೂಡ ಇವತ್ತು 0.02% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಹಾಗೆ ನಮ್ಮ ಬ್ಯಾಂಕ್ ನಿಫ್ಟಿ ನಾವು ನೋಡೋದಾದ್ರೆ, ನಮ್ಮ ಬ್ಯಾಂಕ್ ನಿಫ್ಟಿ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 59,644 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 59,752 ರೂಪಾಯಿ ಆಗಿದೆ ಸ್ನೇಹಿತರೆ. ಇದು ಇವತ್ತು 0.03% ಇವತ್ತು ಗ್ರೀನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಗೆಳೆಯರೆ, ನೋಡ್ತಾ ಇದ್ದೀರಾ 2025 ನವೆಂಬರ್ 28ನೇ ತಾರೀಕು ಯಾವ ಸ್ಟಾಕ್ಗಳು ಗ್ರೀನಲ್ಲಿ ಎಂಡ್ ಆಯಿತು ಅಂತ ನಾವು ನೋಡೋದಾದ್ರೆ, ನಮ್ಮ ವೆಲ್ಸ್ ಪೂನ್ ಲಿವಿಂಗ್ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 133 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 148 ರೂಪಾಯಿ ಆಗಿದೆ ಸ್ನೇಹಿತರೆ. ಇದು ಇವತ್ತು 12.28% ಇವತ್ತು ಗ್ರೀನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಹಾಗೆ ನಮ್ಮ ನೀಲು ಲ್ಯಾಂಡ್ ಲ್ಯಾಬೊರೇಟರೀಸ್ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 16,674 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 17,288 ರೂಪಾಯಿ ಆಗಿದೆ ಸ್ನೇಹಿತರೆ. ಇದು ಇವತ್ತು 4.19% ಇವತ್ತು ಗ್ರೀನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಹಾಗೆ ನಮ್ಮ ಇಕ್ಷಾ ಲ್ಯಾಬೊರೇಟರೀಸ್ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 1,396 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 1,453 ರೂಪಾಯಿ ಆಗಿದೆ ಸ್ನೇಹಿತರೆ. ಇದು ಕೂಡ ಇವತ್ತು 4.09% ಇವತ್ತು ಗ್ರೀನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಹಾಗೆ ನಮ್ಮ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ಸ್ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 168 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 171 ರೂಪಾಯಿ ಆಗಿದೆ ಸ್ನೇಹಿತರೆ. ಇದು ಇವತ್ತು 3.66% ಇವತ್ತು ಗ್ರೀನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಹಾಗೆ ನಮ್ಮ ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲಿ ಸರ್ವಿಸ್ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 928 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 959 ರೂಪಾಯಿ ಆಗಿದೆ ಸ್ನೇಹಿತರೆ. ಇದು ಕೂಡ ಇವತ್ತು 3.60% ಇವತ್ತು ಗ್ರೀನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಹಾಗೆ ನಮ್ಮ KSB ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 757 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 767 ರೂಪಾಯಿ ಆಗಿದೆ ಸ್ನೇಹಿತರೆ. ಇದು ಕೂಡ ಇವತ್ತು 3.54% ಇವತ್ತು ಗ್ರೀನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಗೆಳೆಯರೆ, ನೋಡ್ತಾ ಇದ್ದೀರಾ 2025 ನವೆಂಬರ್ 28ನೇ ತಾರೀಕು ಯಾವ ಸ್ಟಾಕ್ಗಳು ರೆಡ್ನಲ್ಲಿ ಎಂಡ್ ಆಯಿತು ಅಂತ ನಾವು ನೋಡೋದಾದ್ರೆ, ನಮ್ಮ ಟ್ರಾನ್ಸ್ಫಾರ್ಮ್ ಅಂಡ್ ರೆಕ್ಟಿಫೈರ್ಸ್ ಇಂಡಿಯಾ ಲಿಮಿಟೆಡ್ ಬಂದು ಇವತ್ತು 4.34% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಹಾಗೆ ನಮ್ಮ ಗೈಲ್ ಇಂಡಿಯಾ ಲಿಮಿಟೆಡ್ ಬಂದು ಇವತ್ತು 4.19% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಹಾಗೆ ನಮ್ಮ ಓನ್ ಸೋರ್ಸ್ ಸ್ಪೆಷಾಲಿಟಿ ಫಾರ್ಮಾ ಲಿಮಿಟೆಡ್ ಬಂದು ಇವತ್ತು 3.90% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಹಾಗೆ ನಮ್ಮ ಸಿರ್ಮಾ SGS ಟೆಕ್ನಾಲಜಿ ಲಿಮಿಟೆಡ್ ಬಂದು ಇವತ್ತು 3.53% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಹಾಗೆ ನಮ್ಮ ಓ ಕಾರ್ಟ್ ಲಿಮಿಟೆಡ್ ಬಂದು ಇವತ್ತು 3.42% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ಹಾಗೆ ನಮ್ಮ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಲಿಮಿಟೆಡ್ ಬಂದು ಇವತ್ತು 3.37% ಇವತ್ತು ರೆಡ್ನಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ.
ಗೆಳೆಯರೆ ನೋಡ್ತಾ ಇದ್ದೀರಾ 2025 ನವೆಂಬರ್ 28ನೇ ತಾರೀಕು ನಮ್ಮ ಫಾರಿನ್ ಇನ್ವೆಸ್ಟರ್ಸ್ ಹಾಗೂ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಬಗ್ಗೆ ನಾವು ನೋಡೋದಾದ್ರೆ ನಮ್ಮ ಫಾರಿನ್ ಇನ್ವೆಸ್ಟರ್ಸ್ ಬಂದು ಇವತ್ತು 1255.20 CR ಇವತ್ತು ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಸ್ನೇಹಿತರೆ. ಹಾಗೆ ನಮ್ಮ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಬಂದು ಇವತ್ತು 3940.90 CR ಇವತ್ತು ನೆಟ್ ಬಯರ್ಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಸ್ನೇಹಿತರೆ. ಸೊ ಗೆಳೆಯರೆ ಇದಾಗಿತ್ತು ನಮ್ಮ ವಿಡಿಯೋ ಇನ್ಫಾರ್ಮೇಷನ್. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.